ಪ್ರಿಯಾ, ಇಲ್ಲಿಗೆ ಕರ್ಕೊಂಬಂದೆ? ನಿನ್ ಮುಖವಾಡದ ಹಿಂದೆ ಇರೋ ಸತ್ಯ ಅಂತ ತಿಳಿಯೋಕೆ. ಸತ್ಯನಾ? ಇಷ್ಟು ದಿನ ನೀನ್ ನಾಟಕ ಮಾಡಿದ್ ಸಾಕು. ಹಿಂದೆ ಮುಂದೆ ನೋಡ್ದೆ ನಾನ್ ನಿನ್ನ ಪ್ರೀತಿಸ್ದೆ. ಯಾಕೆ ಗೊತ್ತಾ? ನೀನ್ ಒಳ್ಳೆಯವನು, ಮುಗ್ಧ ಅಂತ. ಆದ್ರೆ ನೀನು ಮುಗ್ಧ ಅಲ್ಲ, ರೋಷಗಾರ. ಇಷ್ಟು ದಿನ ಮುಗ್ಧಂತರ ಯಾಕೆ ನಾಟಕ ಮಾಡ್ದೆ? ಹೇಳಿ ತರ ಯಾಕೆ ಮುದ್ರಕೊಂಡಿದ್ದೆ? ನಿಜ ಹೇಳು, ನೀನ್ ಯಾರು? ಅಲ್ಲ ಪ್ರಿಯಾ, ಅದು ನೋ, ಮತ್ತೆ ಸುಳ್ಳು ಹೇಳ್ಬೇಡ. ನಿನ್ ಮಾತನ್ನ ನಂಬೋಕೆ ನಾನೇನ್ ಎಳೆ ಮಗು ಅಲ್ಲ. ನೋಡು, ನಾನು ಈ ಹೊಡೆದಾಟದ ಮಧ್ಯಾಹ್ನ ಬೆಳ್ದೋಳು. ನಮ್ಮಪ್ಪ ಚಿಕ್ಕಪ್ಪಂದ್ರು ಸಾಲ ವಸೂಲಿ ಮಾಡಕ್ಕೆ ಜನಗಳನ್ನ ಎಳ್ಕೊಂಡ್ ಬಂದು ನಾಯಿಗೆ ಹೊಡೆದಂಗ್ ಹೊಡಿತಿರ್ತಾರೆ. ಅದನ್ನ ನಾನ್ ದಿನ ನೋಡ್ತಾನೆ ಇರ್ತೀನಿ. ಆದ್ರೆ ನೀನ್ ಅವ್ರಿಗೆ ಹೊಡೆದು ಒಂದೊಂದ್ ಏಟನು ನನ್ ಲೈಫಲ್ಲೇ ನೋಡಿರ್ಲಿಲ್ಲ. ನಿನ್ನ ಆಕ್ರೋಶ ನೆನ್ಸ್ಕೊಂಡ್ರೆ ನನಗ್ ಭಯ ಆಗುತ್ತೆ. ನಿನಗ್ ಮಾತ್ರ ಅಲ್ಲ, ನನಗೂ ಭಯ ಆಗ್ತಾ ಇತ್ತು. ಅದಕ್ಕೆ ಇವನ್ ಯಾರ ಜೊತೆನೂ ಮಾತಾಡ್ದಾಗೆ, ಯಾರ ಮೇಲೂ ಕೈ ಎತ್ತದ ಹಾಗೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದೆ. ಆದ್ರೆ ಬೇಡಿ, ಅದಕ್ಕೆ ನೀವೇನು ಹೇಳ್ಬೇಡಿ ಪ್ಲೀಸ್. ಇಲ್ಲ ಕಿಟ್ಟಿ, ಪ್ರಿಯಾ ನಿನ್ನ ಪ್ರೀತಿಸ್ತಿದ್ದಾಳೆ. ಮುಂದೆ ಅವಳು ನಿನ್ನ ಲೈಫ್ ಪಾರ್ಟ್ನರ್ ಆಗೋಳು. ಗಂಡನಾಗೋನು ಹೆಂಡತಿ ಆಗೋಳ ಹತ್ರ ಏನನ್ನು ಮುಚ್ಚಿಡಬಾರ್ದು. ಮುಚ್ಚಿಟ್ಟು ಅದು ಮುಂದೆ ಗೊತ್ತಾದ್ರೆ ಸಂಸಾರನೇ ಹಾಳಾಗೋಗುತ್ತೆ. ನಿನ್ಗಾಗಬಾರ್ದು. ನೀನ್ ಚೆನ್ನಾಗಿರ್ಬೇಕು. ಅವನಿಷ್ಟು ದಿವಸ ಹೇಡಿ ತರ ಇದ್ದ, ಆದ್ರೆ ಅವನ್ ನಿಜವಾಗ್ಲೂ ಹೇಡಿಯಲ್ಲ, ಧೀರ. ನೀನು ಹೇಳಿದ್ ನಿಜ. ಇಷ್ಟು ದಿವಸ ಅವನು ಮೌನಿಯಾಗಿದ್ದ, ಆದ್ರೆ ಅವನು ಮೌನಿ ಅಲ್ಲ, ಮಾತಿನ ಮಲ್ಲ. ಈ ಭೂಮಿನ ಅಂಗೈಲಿ ಇಟ್ಕೊಂಡು ಆಟ ಆಡ್ತೀವನ್ ಬಂದ ಅಲೆಕ್ಸಾಂಡರ್, ಹಿಟ್ಲರ್, ನೆಪೋಲಿಯನ್ ಅಂತವ್ರೆ ನೆಗದ್ ಬಿದ್ದೋದ್ರು. ಎಷ್ಟೋ ಜನ ರಾಜ ಮಹಾರಾಜರು ಸೈನ್ಯ, ಯುದ್ಧ, ಹೋರಾಟ, ಕೋಟೆಗಳನ್ನ ಕಟ್ಟಿ, ಅರಮನೆಗಳನ್ನ ಕಟ್ಟಿ 6 ಅಡಿ 3 ಅಡಿ ನೆಲದಲ್ಲಿ ಮಣ್ಣಾಗೋದ್ರು. ಇನ್ ನೀನ್ ಯಾವ ಪುಡ್ಗೋಸಿನೇ? ನಿನ್ನ ಹತ್ರ ಇರೋ ಹಣದಿಂದ ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಆದ್ರೆ ಮನುಷ್ಯನ ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯ, ವಿಶ್ವಾಸ, ಪ್ರೀತಿ. ಅದು ನನ್ನ ಹತ್ರ ಇದೆ. ನಿನ್ನ ಹಣದಿಂದ ನೀನ್ ಮಣ್ಮುಕ್ತ್ಯ. ನಾನ್ ಪ್ರೀತಿಯಿಂದ ನಮ್ ಜನರನ್ನ ಗೆದ್ದೇ ಗೆಲ್ತೀನಿ. ಇಟ್ಸ್ ಮೈ ಚಾಲೆಂಜ್. ನೀನ್ ತಿಳ್ಕೊಂಡಿರೋ ಹಾಗೆ ಅವನು ಒಂಟಿಯಲ್ಲ. ಅವನಿಗೂ ಒಂದು ಮನೆ ಇತ್ತು, ನಮ್ದು ಒಂದು ಸುಂದರವಾದ ಸಂಸಾರ. ಲೇಟ್ ಆಗ್ತಿದೆ. ಬರ್ತೀನಿ ರಮ್ಮ, ಡ್ರೆಸ್ ಮಾಡ್ಕೋತಲ್ವಾ? ಅಣ್ಣ, ನೀ ಹುಡುಗಿಯಾಗಿ ಹುಟ್ಬೇಕಾಗಿತ್ತು. ಯಾವಾಗ ನೋಡಿದ್ರು ಮೇಕಪ್, ಡ್ರೆಸ್ ಅನ್ನೋದ್ರಲ್ಲೇ ಇರ್ತೀಯ. ಛೇ, ಏನ್ ಹುಡುಗನೋ ಏನೋ. ಅದು ಅವನ್ ತಪ್ಪಲ್ಲಮ್ಮ, ಎಲ್ಲ ನಿಮ್ಮ ಅಮ್ಮನ್ ತಪ್ಪು. ಮೊದಲನೇದು ಗಂಡ ಆಯ್ತು, ಎರಡನೇದು ಹೆಣ್ಣಾಗ್ಲಿ ಅಂತ ಹಗಲು ರಾತ್ರಿ ನಿಮ್ಮಮ್ಮ ಜಪ ಮಾಡ್ತಾ ಇದ್ಲು. ತಪ್ಪಿ ಇವನು ಹುಟ್ಟಿಬಿಟ್ಟ. ಆದ್ರೆ ನಿಮ್ಮಮ್ಮನ ಜಪದ ಪ್ರಭಾವ ಇತ್ತಲ್ಲ, ಅದಕ್ಕೆ ಹೆಣ್ಣಾಗಿ ಹುಟ್ಟದೇ ಇದ್ರು ಹೆಣ್ಣಿನ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂಡ್ಬಿಡ್ತು. ಪುಣ್ಯ, ಅಲಂಕಾರದ ಗುಣ ಮಾತ್ರ ಅಂಟ್ಕೊಂತು. ಎಡವಟ್ಟಾಗಿ ಅದು ಇಲ್ಲ ಇದು ಅಂತ ಹುಟ್ಬಿಟ್ಟಿದ್ರೆ ಡ್ಯಾಡಿ, ಎಡವಟ್ ಅಂದ್ರೆ ಏನು? ಎಡವಟ್ಟ? ನಾನೇ ಒಂದ್ ಎಡವಟ್ಟು, ಈ ಎಡವಟ್ಟ ಕೇಳ್ತೀಯಾ? ನೋಡು, ನಿಮ್ಮಮ್ಮ ಲೆಕ್ಚರ್ ಅಲ್ವೇನೋ, ಹೋಗೋಳು ಕೇಳು, ಹೇಳ್ತಾಳೆ. ಹೌದು ಕಣೋ, ನಿಮ್ಮ ಅಪ್ಪನ ಎಡವಟ್ಟು ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕೆ ನಾನು ಲೆಕ್ಚರರ್ ಆಗಿರೋದು. ಎಡವಟ್ಟುಗಳೆಲ್ಲ ಗೊತ್ತಿರೋದು ನಿಮ್ಮ ಅಪ್ಪನಿಗೆ, ಅವನ್ನೇ ಕೇಳು. ನೀನು ಎಡವಟ್ಟೆ. ಅತ್ತೆ, ನಾನ್ ಬರ್ತೀನತ್ತೆ. ನಾನ್ ಬರ್ಲೇನೋ? ಯಮುನಾ, ಹೊಟ್ಟೆಗೆ ಏನು ತಿಂದೆ ಹಾಗೆ ಹೋಗ್ತಿದ್ಯಲ್ಲಮ್ಮ? ತಿಂಡಿ ತಗೊಂಡಿದ್ದೀನತ್ತೆ. ನಾನ್ 1000 ಸಲ ಹೇಳಿದ್ದೀನಿ, ಕೆಲ್ಸ ನಾನ್ ಮಾಡ್ಕೋತೀನಿ, ನೀನ್ ತಿಂಡಿ ತಿಂದು ಹೋಗು ಅಂತ. ಯಾವಾಗ್ಲೂ ಹೀಗೆ ಮಾಡ್ತೀಯ, ನನ್ ತುಂಬಾ ಬೇಜಾರಾಗುತ್ತಮ್ಮ. ಪರವಾಗಿಲ್ಲ ಅತ್ತೆ, ನಾನಿನ್ನು ಉಪವಾಸ ಇದ್ಬಿಡ್ತೀನಾ? ಮಾಡಿದ್ರೆ ಏನು ತಪ್ಪಿಲ್ಲ ಬಿಡಮ್ಮ, ಸ್ವಲ್ಪ ತೂಕನಾದ್ರೂ ಕಮ್ಮಿ ಆಗತ್ತೆ ನಿನ್ ಸೊಸೆದು. ಹಾ, ದಿವ್ಸ ನೀವೇ ನನ್ ಭಾರ ಹೊರತಿದ್ದೀರಾ ನೋಡಿ. ಅದು ನಿಜನೇ ಬಿಡು. ಪಾಪ ನನ್ ಭಾರ ನೀನ್ ತಾನು ಹೊರೋದು. ಏನಂದ್ರಿ?
ಏನು ಇಲ್ಲಮ್ಮ, ನಾನೇ ನಂದೆ ಬಸ್ಸಲ್ಲಿ ಇಡೋದು ಹೊರಡು ಅಂದೆ. ಹೊರಡು. ಬರ್ತೀನತ್ತೆ. ಬಾಯ್ ಪುಟ್ಟಿ, ಬಾಯ್. ಬರ್ತೀನಿ ಮಾವ. ಆಯ್ತಮ್ಮ. ಏನದ್ಗೆ ಬಸ್ಕಾ? ಇಲ್ಲ, ನಿಮ್ ಅಣ್ಣ ಹೋಂಡಾ ಸಿಟಿ ಕಾರ್ ಕೊಡ್ಸಿದ್ದಾರೆ, ಹೆಂಡತಿ ಕಾಲೇಜಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಅಂತ. ಅದನ್ನು ಬುಕ್ ಮಾಡಿದ್ದೀನಿ ಕಣೆ, ಅಮೆರಿಕದಿಂದ ಬರ್ಬೇಕು. ಅಣ್ಣ ಅಮೆರಿಕಾಗೆ ಏನ್ ಹೋಗ್ಬೇಕಾಗಿಲ್ಲ, ಈಗ ಇಲ್ಲೇ ಸಿಗುತ್ತೆ. ಕಾರ್ ಕೊಡ್ಸಿದ್ರೆ ಏನಂತ ಅದ್ಗೆ, ಬೈಕ್ ಕೊಡ್ಸಿದಾನಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಇವಳು ಟ್ರಿಬಲ್ ರೈಡು. ಅಯ್ಯೋ ಬೇಡಪ್ಪ, ನಾನು ಒಬ್ಳೆ ಕಾಲೇಜ್ಗೆ ಹೋಗ್ತೀನಿ, ಇವಳು ನೀನ್ ಕರ್ಕೊಂಡು ಹೋಗು. ಏಯ್ ಟೈಮ್ ಆಯ್ತು, ಬಾ 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 ಬಾ. ಇಷ್ಟೋ ತನಕ ವೇಟ್ ಮಾಡಿದೋಳು ನಾನು, ಈಗ ಏನೋ ಟೈಮ್ ಆಗೋಯ್ತು. ಕಾಲೇಜ್ ಮುಗಿದ್ಮೇಲೆ ಬಸ್ಸಲ್ಲಿ ಹೊಟ್ಬಿಡು, ನಾನು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಏನೋ? ಆಯ್ತು. ಯಾಕೋ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟೆ ಕತ್ತೆ? ಏಯ್ ಕತ್ತೆ ಗಿತ್ತಿದ್ರೆ ಕೆಳಗಡೆ ತಾಕ್ಬಿಡ್ತೀನಿ ಅಷ್ಟೇ. ನಾನೇನೋ ರೋಸ್ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ರೆ ನನ್ನೇ ಬೈತ್ಯಾ? ಹೋಗಿ ರೋಸ್ ತಗೊಂಬಾ. ತಗೋ. ಓಹೋ, ಏನು ರೋಸ್ ಗೀಸ್ ಎಲ್ಲ ಅಂತಿದ್ಯಾ? ಯಾವ್ದಾರು ಹುಡುಗಿಗ್ ಲೈನ್ ಹೊಡಿತಿದ್ಯಾ? ಅಯ್ಯೋ ಜುಜ್ಬಿ ರೋಸ್ ಕೊಟ್ ಲೈನ್ ಹೊಡಿಯಕಾಲ ಹೊರಟೋಯ್ತಮ್ಮ. ಈಗೆಲ್ಲ ಹುಡುಗಿರಿಗೆ ಲೈನ್ ಹೊಡಿಬೇಕಂತಂದ್ರೆ ಕಾಸ್ಟ್ಲಿ ರಿಂಗು, ಚೈನು, ಪೆನೆಂಟು ಇದನ್ ಕೊಟ್ಟೆ ಲೈನ್ ಹೊಡಿಬೇಕು. ಇದೆಲ್ಲ ನಮ್ ಕೈಲಾಗಲ್ಲ. ಮಾತೆತ್ತಿದ್ರೆ ಔಟಿಂಗ್ ಅಂತಾರೆ, ಡೇಟಿಂಗ್ ಅಂತಾರೆ. ನಾನು ಟ್ರೈ ಮಾಡಿ ಸುಮ್ನೆ ಆಗ್ಬಿಟ್ಟೆ. ಈ ರೋಸು ಅವ್ರಿಗಲ್ಲ, ನನ್ ಮುದ್ದು ತಂಗಿ ಬೆಳ್ಸಿರೋ ಈ ಸಿಲ್ಕ್ ಕೂದ್ಲುಗೆ. ತಗೋ. ಥ್ಯಾಂಕ್ ಯು ಅಣ್ಣ. ಏನಪ್ಪ ರೋಸ್ ಒಂದೇ ಇದ್ಯಾ? ಒಂದೇ ಒಂದಿರೋದಮ್ಮ. ಬೇರೆ ಇದ್ರೆ ಕೊಡಪ್ಪ. ಇಲ್ಲಮ್ಮ, ಒಂದೇ ಒಂದಿರೋದು, ಆಗೋಯ್ತು. ಅಣ್ಣ ರೋಸ್ ಒಂದೇ ಇದೆ, ತಗೊಳ್ಳ. ಈ ರೋಸ್ ನಂಗ್ ಬೇಕು. ಏಯ್, ನಮ್ಮಣ್ಣ ರೋಸ್ ನ ಆಸೆ ಪಟ್ಟು ಕೊಡ್ಸಿರೋದು ದಾನ ಮಾಡಕ್ಕಲ್ಲ, ಅರ್ಥ ಆಯ್ತಾ? ದಾನ ನಾನ್ ತಗೊಳಲ್ವೇ, ದುಡ್ಡು ಬಿಸಾಕ್ತೀನಿ, ಕೊಡು. ಓ ಶ್ರೀಮನ್ ನಾರಾಯಣ ಅವ್ರ ಧರ್ಮಪತ್ನಿ ಲಕ್ಷ್ಮೀ ದೇವಿ ಅವರು ಕೈ ನೀಡಿದ್ರೆ ಸಾಕು, ಹಣ ಜನ ಜನ ಅಂತ ಉದ್ರೋಗುತ್ತೆ. ಬನ್ನಪ್ಪ, ಬನ್ನಿ ಬನ್ನಿ, ಬೇಗ ಬನ್ನಿ, ಎಲ್ಲ ಬಂದು ಗುಡ್ಸ್ಕೊಳ್ಳಿ. ಏನ್ ಕುಬೇರನ್ ಮೊಮ್ಮಗಳಿವಳು, ಬಿಸಾಕ್ತಾಳಂತೆ. ಮರ್ಯಾದಿಂದ ಕೈ ಬಿಡ. ಬಿಡಲ್ಲ ಕಣೋ, ಈ ರೋಸ್ ನಂಗೆ ಬೇಕು. ನಾನ್ ಇಷ್ಟಪಟ್ಟಿದ್ದನ್ನ ನನ್ ಜೀವನದಲ್ಲಿ ಬೇರೆಯವ್ರಿಗೆ ಬಿಟ್ಕೊಡೋ ಅಭ್ಯಾಸ ನಂಗಿಲ್ಲ. ಆಸೆ ಪಟ್ಟು ತಗೊಂಡಿದ್ನ ಬಿಡೋ ಅಭ್ಯಾಸ ನನ್ಗೂ ಇಲ್ಲ. ಮರ್ಯಾದಿಂದ ಅವಳ ಕೈ ಬಿಡ್ತೀಯೋ ಇಲ್ವೋ? ನಾನ್ ಬಿಡಲ್ಲ ಕಣೋ, ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ಏನೋ ನನ್ ಕೈನೇ ಹಿಡ್ಕೋತೇನೋ? ಬಿಡೋ ನನ್ ಕೈನಾ, ಬಿಡೋ. ನೀನ್ ಮೊದ್ಲು ಅವಳ ಕೈ ಬಿಡು, ಆಮೇಲೆ ನಿನ್ ಕೈ ಬಿಡೋ ನನ್ ಕೈನಾ. ಅಣ್ಣ ಹೋಗ್ಲಿ, ಬಿಟ್ಬಿಡೋ. ರೋಸ್ ತಾನೆ, ಕೊಟ್ ಕಳ್ಸು. ಯಾಕೆ ಬಿಡ್ಬೇಕು? ಇದೇನ ಅವ್ರ ಅಪ್ಪಂದ? ನೋಡು, ಬಿಡೋ ಬಿಡೋ ಬಿಡೋ. ತಪ್ಪೆಜೆ ಇಟ್ಮೇಲೆ ಅವ್ರ ಜಾರ್ ಬೀಳಲೇಬೇಕು. ಬಿದ್ದಿರ್ಲಿ ಬಿಡೆ, ನೀನ್ ಯಾಕೆ ತಗೋಗ್ತೀಯ? ಏಯ್, ಇದ್ ನಿನ್ ಕುದುರೆ ಜುಟ್ಗಲ್ಲ ಕಣೆ ಹೂವ, ಇದೇನಿದ್ರು ನನ್ ತಂಗಿಗೆ. ಈ ರಾಜಮ್ಮನ್ ಮಗಳ ಮ್ಯಾಗ ಕೈ ಮಾಡಿ ಕೊಚ್ಚಕ್ ತಾಳದ್ನ ಬ್ಯಾವರ್ಸಿ ನನ್ ಮಗ, ಅವನಿಗೆ ಎಷ್ಟೇ ಗುಂಡಿಗೆ. ಗೌಡ್ರೆ, ಅದೇ ನಾ ಹೇಳಿದ್ದು. ನೋಡ್ರಿ ಗೌಡ್ರೆ, ಈ ರಾಚಮ್ಮನ ಮಕ್ಕಳು ಮಾತು ಕೊಟ್ಟ ಮೇಲೆ ಮುಗೀತು. ನೀವು ಧೈರ್ಯವಾಗಿರಿ, ಹೋಗ್ ಬನ್ನಿ. ಬಂದ್ರ ಬ್ಯಾವರ್ಸಿ ನನ್ ಮಕ್ಕಳ್ರ, ನಿಮ್ ಎಂಡ್ರು ಗಂಡ ತಿನ್ಕೊಂಡ್ ಗಂಜಿ ಕೊಡಿಯಾ? ಒತ್ತಾರೆ ಹೋದವ್ರು ಇವಾಗ ಬರ್ತಾ ಇದ್ದೀರಲ್ಲ, ಯಾವ ಅಡ್ಬೆ ಮನೆಗೆ ಹಾಲ್ಬಿಡಕ್ ಹೋಗಿದ್ರು? ತೊಟ್ಟಿ ಮುಂದೆ ಮಕ್ಳ ಹೋಗಿದ್ರೆ ಲೇ ಬುಡೆ ಅವ್ರನ್ನ ಕಡ್ಡಿನ ಯಾಕೆ ಗುಡ್ಡ ಮಾಡ್ತೀಯ? ನಿನ್ನ ಮಗಳೇ ಏನೋ ತೆಪ್ಪ ಮಾಡವಳೆ, ಅದಕ್ಕೆ ಆ ಕಿಟ್ಟಿ ಇವಳನ್ನ ಕೆಸರಿಗೆ ತಳ್ಳವನೆ. ನಿನ್ನ ಬಾಯಿಗೆ ನಾನು ಹಳೆ ಎಕಡ ಹಾಕ, ನೀನು ಗಂಡ್ಸ ನರ್ಸತ್ತ ನಾ ಮರ್ದ. ಹೋಗಿ ಅವನ ಕೊಚ್ಚಾಕೋದ್ ಬಿಟ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ಬರ್ತೀಯ? ಹೋಗೋ, ಸೀರೆ ಉಟ್ಕೊಂಡ್ ಕುತ್ಕ. ಲಕ್ಷ್ಮಿ, ಆ ಚಂದ್ರಪ್ಪನ ಮಗ ಕಿಟ್ಟಿ ನಿನ್ ಮೇಲೆ ಕೈ ಮಾಡ್ದ, ನೀನ್ ಅವನ್ನ ಸುಮ್ನೆ ಬಿಟ್ಬಿಟ್ಟು ಬಂದ್ಯಾ? ಅವಳ ಹತ್ರ ಎಂತಲ್ಲ ಮಾತು, ನಡಿರ್ಲ ಮಚ್ಚು ದೊಣ್ಣೆ ತಕೊಂಡು ಕೊಚ್ಚಾಕ್ ಬಿಡೋಣ. ಕಿಟ್ಟಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇಲ್ಲ, ಊಟದ ಸಮಯಕ್ಕಾದ್ರೂ ಬರೋದು ಬೇಡವಾ? ಮಳೆ ಬೇರೆ ಬರೋ ಹಾಗಿದೆ. ಅಮ್ಮ ಸಾಕು. ಎಲ್ರು ನನ್ನ ಮಗ ಹುಡುಕ್ರು, ಅವನು ಬುರುಡಾಗಿ ಬಿಡ್ಸಿ ಕಾಯಿಸ್ರು. ಏ ರಾಚಮ್ಮ, ಏನಿದೆಲ್ಲ? ಯಾಕೆ ನುಗ್ತಾ ಇದ್ದೀರಾ ಮನೆಗೆ? ಎಲ್ಲೋ ನಿಮ್ ತಮ್ಮ ನನ್ ತಂಗಿ ಮೇಲೆ ಕೈ ಮಾಡೋದಕ್ಕೆ ಎಷ್ಟೋ ಕೋಪ ಅವನಿಗೆ. ರಕ್ತ, ಅವನ್ ರಕ್ತ ಕುಡ್ಬಿಡ್ತೀವಿ ಇವತ್ತು ನಾವು. ಯೋಳು ಎಲ್ಲವನೇ ಬಿಡೆ ರಾಕ್ಷಸಿ, ಒಂದು ಹೆಣ್ಣಾಗಿದ್ಕೊಂಡು ಗಂಡಸ್ ಮೇಲೆ ಕೈ ಮಾಡ್ತೀಯಾ?
ಏಯ್, ನೀನು- ಅಪ್ಪ ನೀನ್ ಹೆಣ್ಣ ರಾಕ್ಷಸಿನ? ಏಯ್, ಮುಚ್ಚೆ ಬಾಯಿ. ಏಯ್, ಎಳ್ಕೊಳೋಗ್ ಎಲ್ಲರೂ ಕಣ್ಣ ಕಟ್ಟಾಕ್ರು. ಎಳ್ಕೊಳೋಗ್ರಲ್ಲ. ಅಮ್ಮ ಅಮ್ಮ ಬಿಡು ಇವಳಿಂದಾನೆ ನಂಗೆ ಅವಮಾನ ಆಗಿದ್ದು. ಇವಳೇ ನನ್ ಹೂ ಕಿತ್ಕೊಂಡಿದ್ದು. ಏನೇ ಬಿತ್ರಿ, ಏನೋ ನನ್ನ ಮಗಳ ಮೇಲೆ ಹಠ ಸಾಧಿಸ್ತೀಯೇನೆ ಬಿಕ್ರಾಸಿ. ಬಾ, ನೀನ್ ಇವತ್ತೊಂದು ಗತಿ ಕಾಣಿಸ್ತೀನಿ. ರಾಜಮ್ಮ, ದಯವಿಟ್ಟು ನಮ್ಮ ಮಾತು ಕೇಳು. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವಳ ಪರವಾಗಿ ನಾನ್ ನಿನ್ನ ಕ್ಷಮೆ ಕೇಳ್ತೀನಿ. ರಾಜಮ್ಮ, ನಾವೆಲ್ಲ ಕ್ಷಮೆ ಕೇಳ್ತೀವಿ. ನನ್ ತಂಗಿನ ಬಿಟ್ಬಿಡು. ಬಿಡ್ತೀನಿ. ನನ್ ಮಗಳಿಗೆ ಅವಮಾನ ಆಗ ಕಾರಣ ಇನ್ನು 4 ತಂಗಿಯಿಂದ ಕಳ್ಳಲ್ಲ. ಏನೇ ನೀನ್ ನನ್ ಗುಲಾಬಿ ಹೂ ಕಿತ್ಕೊಂಡು ಮುಡ್ಕೊಂಡಿದ್ದು ಈ ಮಾರುದ ಜಡೆಗೆ ಅಲ್ವೇನೆ? ಇಷ್ಟೊಂದು ಕೂತಿದೆ ಅಂತ ನಿನಗ್ ಸೊಕ್ಕ? ಅಮ್ಮ ಇವಳ ಜಡೆನ ಕಟ್ ಮಾಡಿ ಬಿಸಾಕು. ಲೇ ಬದ್ರಿ, ತಗೊಂಬರ್ಲ ಕತ್ತಿನ. ಬೇಡ, ಹತ್ರ ಬರ್ಬೇಡ. ಬೇಡ, ಪ್ಲೀಸ್, ನನ್ಗೇನು ಮಾಡ್ಬೇಡ. ಹತ್ರ ಬರ್ಬೇಡ, ಪ್ಲೀಸ್, ನನ್ಗೇನು ಮಾಡ್ಬೇಡ. ಅಮ್ಮ! ಬೇಡ ರಾಜಮ್ಮ. ರಾಜಮ್ಮ, ಬೇಡ ಬೇಡ, ಅವಳನ್ನ ಬಿಟ್ಬಿಡು. ಬೇಡ, ನನ್ ಕೂದಲು ಕತ್ತರಿಸ್ಬೇಡ. ನನ್ ಮಗನ ತಲೆ ಬಳಸ್ಬಿಡಿ. ಬೇಡ. ಅಯ್ಯೋ ಪಾಪಿ, ಒಂದು ಹೆಣ್ಣಾಗಿದ್ಕೊಂಡು ಇನ್ನೊಂದು ಹೆಣ್ಣಿನ ತಲೆ ಬೋಳಿಸ್ತಿದ್ದೀನಿ. ಬೇಡ ರಾಜಮ್ಮ, ನನ್ನ ತಂಗಿ ತಲೆ ಬೋಳ್ಬೇಡ ರಾಜಮ್ಮ. ಬೇಡ ರಾಜಮ್ಮ, ನಿನ್ನ ಅಮ್ಮ ಆಗ್ತೀನಿ. ಏನಮ್ಮ ಇದೆಲ್ಲ? ಯಾರಮ್ಮ ಈಗೆಲ್ಲ ಮಾಡಿದ್ದು? ಅಣ್ಣ, ರಾಜಮ್ಮನ್ ಮಕ್ಕಳಿಗೆ ಹೂ ಕೊಡ್ದೆ ನಾನೇ ಮುಡ್ಕೊಂಡಿದ್ದಕ್ಕೆ ರಾಜಮ್ಮ ಅವ್ರ ಮಕ್ಕಳು ಬಂದು ನೀನು ಒಂದ್ ಹೆಣ್ಣಾಗಿದ್ಕೊಂಡು ಆ ಹುಡುಗಿ ತಲೆ ಬೋಳಿಸ್ ಬಂದಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಿನ್ ಜನ್ಮ ಖೇಸ್ಗೆ ಆಗಕ್ಕಿಲ್ವಾ? ನೀನು ಒಂದ್ ನನ್ನ ಮಗನ ನನ್ನ ಮ್ಯಾಕೆ ಕೈ ಮಾಡಕ್ ಗೊತ್ತೇನೋ? ನನ್ ಮ್ಯಾಕೆ ಕೈ ಮಾಡಕ್ ಗೊತ್ತೇನೋ? ಹುಚ್ಚಿಗೆ ಹಿಡಿದೋಯ್ತಾ ಹಿಂಗೆ? ಆಲ್ಕಟ್ ನನ್ ಮಗ ಬತ್ತಾವನಲ್ಲೋ, ಕೊಚ್ಚಾಕಿರ್ಲ ಅವನ. ಗೊತ್ತಿಲ್ಲದೆ ತೆಪ್ ಮಾಡ್ಬಿಟ್ಲು ಕಣೋ. ಅವ್ಳಿಗೇನು ಮಾಡ್ಬಿಟ್ಟು
ನನ್ನ ಮಗನಿಗೆ ಏನು ಮಾಡ್ಬೇಡ, ಬಿಟ್ಬಿಡಪ್ಪ. ಹಲ್ಕಟ್ ನನ್ ಮಗನ ಬಿಡ, ನನ್ ಮಗನ ಬಿಡ. ಬಿಡ್ತೀನಿ. ಒಂದು ಗುಲಾಬಿಗೋಸ್ಕರ ನನ್ನ ತಂಗಿ ತಲೆನ ಇಡೀ ಊರ್ ಜನಗಳ ಮುಂದೆ ಬೋಡ್ಸಿದ್ರಲ್ಲ, ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡ್ಬೇಕಾ? ಕೂತೋ. ನನ್ನ ತಂಗಿ ಅನ್ಭವಿಸ್ತಿರೋ ನೋವು ಸಂಕಟನ ನೀವುಗಳು ಅನ್ಭವಿಸ್ಬೇಕು. ಇನ್ನೊಬ್ರು ನೋವು ಸಂಕಟ ಏನು ಅಂತ ನಿಮ್ಗಳಿಗೆ ಅರ್ಥ ಆಗ್ಬೇಕು. ಹಾಗ್ ಮಾಡ್ತೀನಿ. ನನ್ ಮಗನ್ನೇನು ಮಾಡ್ಬೇಡ. ಅವಳ ಮೈಯನ್ನಾರ ಮುಟ್ಟಿದ್ರೆ ನಿನ್ ಜೀವ ಸಹಿತ ಬಿಡಕ್ಕಿಲ್ಲ. ನಾನೇನು ಮಾಡ್ಬೇಡ ಪ್ಲೀಸ್, ನಿನ್ ಕೈ ಮುಗಿತೀನಿ. ಅವಾಗ ನನ್ನ ತಂಗಿ ನಿಮ್ಗಳ ಹತ್ರ ಇದೇ ರೀತಿ ಗೋಗರ್ದಾಗ ನೀ ಅವಳ ಸುಮ್ಮನೆ ಬಿಟ್ರೇನೆ. ಇವರಿಂದ ನೀಚ್ ಕೆಲಸ ಮಾಡಿದ್ರು ಅಂತ ನೀನು ಮಾಡ್ತೀಯಾ? ನೀನು ಅದನ್ನೇ ಮಾಡಿದ್ರೆ ನಿನ್ಗೂ ಅವ್ರಿಗೆ ಏನ್ ವ್ಯತ್ಯಾಸ? ಇಲ್ಲ, ಅದಕ್ಕೆ ಬೊಗ್ಲ ನಾಯಿಗಳಾದ್ರೆ ಕ್ಷಮಿಸ್ಬಿಡ್ಬೋದು. ಆದ್ರೆ ಇವ್ರುಗಳೆಲ್ಲ ಇದಾರಲ್ಲ, ಎಲ್ಲ ಹುಚ್ಚು ನಾಯಿಗಳು. ಸುಮ್ನೆ ಬಿಟ್ರೆ ಸಿಕ್ಕಿದ್ದವ್ರನ್ನೆಲ್ಲ ಕಚ್ಚಕ್ ಹೋಗ್ತವೆ. ಕಿಟ್ಟಿ, ಮನುಷ್ಯರನ್ನ ಮನುಷ್ಯ ಶೋಷಣೆ ಮಾಡೋದು ಮನುಷ್ಯತ್ವ ಅಲ್ಲ. ಇವ್ರುಗಳು ಮೃಗ ಆದ್ರೆ ನೀನ್ ಯಾಕೋ ಮೃಗ ಆಗ್ತೀಯ? ಹೌದು ಕಿಟ್ಟಿ, ಬಾ, ಮನುಷ್ಯತ್ತು ಬಿಟ್ಟು ನಡ್ಕೋಬೇಡ, ಬಿಟ್ಬಿಡವ್ರನ್ನ. ನೀನು ಒಬ್ಬ ಗಂಡಸು ಅಂತ ತೋರಿಸ್ದಲ್ಲ, ಅಷ್ಟು ಸಾಕು. ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ತಾರೆ. ಬೇಡ ಕಿಟಿ, ಬೇಡ. ನಿನ್ನ ಒಂದ್ ಹೆಣ್ಣು ಅಂತ ಬಿಡ್ತಾ ಇಲ್ವೇ? ಹೆಣ್ಣು ಕುಲಕ್ಕೆ ಅವಮಾನ ಮಾಡಬಾರ್ದು ಅಂತ ಬಿಡ್ತಾ ಇದ್ದೀನಿ. ಇದೇ ಕೊನೆ. ಇನ್ನೊಂದು ಸಲ ನಮ್ ತಂಟೆಗೇನಾದ್ರು ಬಂದ್ರೆ ಒಬ್ಬೊಬ್ಬರು ಸಿಕ್ತು ಊರ್ ಬಾಗಿಲು ತೋಣ ಕಟ್ಬಿಡ್ತೀನಿ. ಹುಷಾರ್. ಪಾಪ ನಡು ಬೀದಿನಲ್ಲಿ ನನ್ನ ಮಗನ್ನ ಕೆಸರಿಗೆ ತಾಕೆ ಅವಮಾನ ಮಾಡಿದ್ದು ಸಾಲದು ಅಂತ ಸಾಲದಕ್ಕೆ ಮನೆಗ್ ನುಗ್ಗಿ ಎಲ್ಲರನ್ನ ಹುಚ್ಚನಾಯಿ ಹೊಡ್ತಂಗ್ ಹೊಡ್ತಾವನೆ. ಇಷ್ಟಾದ್ರೂ ನಾ ಮಾಡಿದ್ರು ಕೂತಿದ್ದೀರಲ್ರು. ನಾಳೆ ಒತ್ತಾರ ಹುಟ್ಟೋ ಸೂರ್ಯನ ಅವ್ರು ಯಾರು ನೋಡ್ಬಾರ್ದು. ಇಷ್ಟಾದ್ರೂ ನಿನಗೆ ಬುದ್ಧಿ ಬರ್ಲಿಲ್ವಲ್ಲೇ? ನೀನು ಮಾಡಿರೋ ಹಲ್ಕಟ್ ಕೆಲ್ಸಕ್ಕೆ ಹೊಡೆಯೋದಲ್ವೇ, ನಿನ್ನನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕಾಗಿತ್ತು. ಅವರು ದೊಡ್ಡ ಮನಸ್ಸರು. ಅದಕ್ಕೆ ನಿನ್ನ ಮಗಳ ಮಾನ ಕಾಪಾಡಿ ಅವ್ರ ಮಗನ್ನ ಮನೆ ಕರ್ಕೊಂಡು ಹೋಗವ್ರೆ. ಯಾಯ್ ನಿನ್ನ ಬಾಯ್ ನನಗೆ ಎದುರು ಮಾತಾಡ್ತೀಯನೋ? ಕಟ್ಕೊಂಡ್ ಹೇಳ್ತೀನ ಗಟಾರಕ್ ತಳ್ಳಿ ಆ ನನ್ನ ಮಕ್ಕಳನ್ನ ಉಪ್ಪುಣಿಗೆ ಮ್ಯಾಕ್ ಕೂರಿಸ್ತೀಯ. ನಿನ್ ಕೈಲೇನೋ ಕಿಸಕ್ ಆಗ್ತಾ ಇದ್ರೆ ಮೂರ್ನು ಮುಚ್ಕೊಂಡು ಮೂಲಲ್ಲಿ ಕುಂತ್ಕ. ಮಾತಾಡ್ತಾನೆ. ನಾನು ಮಾತ್ರ ಅವ್ರನ್ನ ಸುಮ್ಕೆ ಬಿಡಕ್ಕಿಲ್ಲ. ಅವ್ರ ವಂಶನೇ ಸರ್ವನಾಶ ಮಾಡ್ತೀನಿ.